ಇವತ್ತಿನ ವಿಡಿಯೋಲಿ ಅಪ್ಪರ್ ಚೆಸ್ಟ್ 37 ಇಂಚಿದ್ದು, ಮಿಡಲ್ ಚೆಸ್ಟ್ 40 ಇಂಚ್ ಇದ್ದಾಗ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡಬೇಕು ಅನ್ನೋದನ್ನು ನೋಡೋಣ. ಬ್ಯಾಕ್ ಪಾರ್ಟಲ್ಲಿ ಯಾವುದೇ ಚೇಂಜಸ್ನು ನಾವು ಮಾಡ್ಕೊಳ್ಳೋ ಹಾಗಿಲ್ಲ. ಮಾಮೂಲಿ ಆ್ಯಸ್ ಯೂಶ್ವಲ್ ನಾವು ಹೇಗೆ ಕಟ್ ಮಾಡ್ತಿದ್ವೋ ಅದೇ ರೀತಿ ಕಟ್ ಮಾಡಬೇಕು. ನಾನು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೆಕ್ ವಿಡ್ತ್, ಶೋಲ್ಡರ್ ಇದೆಲ್ಲನೂ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ. ಇಲ್ಲಿ ನಾನು ನೆಕ್ ವಿಡ್ತ್ನ 2.25 ಇಂಚ್ ಇಟ್ಕೊಂಡಿದ್ದೀನಿ. 2.25 ಇಂಚು ಡೀಪ್ ಇದು. ಡೀಪ್ ಒಂದು 10-10.5 ಇಂಚ್ ತನಕ ಇರೋದ್ರಿಂದ ನಾನು ಇಲ್ಲಿ ನೆಕ್ ವಿಡ್ತ್ನ 2.25 ಇಂಚ್ ಇಟ್ಕೊಂಡಿದ್ದೀನಿ. ಮತ್ತು ಶೋಲ್ಡರು ರೆಡಿ 2.25 ಇಂಚ್ ಬೇಕಾಗಿರೋದ್ರಿಂದ ಅದಕ್ಕೆ ಒಂದು 3/4 ಇಂಚನ್ನ ಆ್ಯಡ್ ಮಾಡಿದ್ದೀನಿ. 1/4 ಇಂಚ್ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ, ಅರ್ಧ ಇಂಚ್ ಇಲ್ಲಿ ಹೋಗುತ್ತೆ. ಸೊ 3/4 ಇಂಚನ್ನ ಆ್ಯಡ್ ಮಾಡಿ 3 ಇಂಚು ನಾನಿಲ್ಲಿ ಶೋಲ್ಡರ್ನ ತೊಗೊಂಡಿದ್ದೀನಿ. ಮತ್ತು ಆರ್ಮೋಲ್ ಡೆಪ್ತ್ ನಾನಿಲ್ಲಿ 5.25 ಇಂಚನ್ನ ತೊಗೊಂಡಿದ್ದೀನಿ. 5.25 ಇಂಚನ್ನ ಫಸ್ಟ್ ಲೈನಿಂದನೇ ತೊಗೊಂಡಿದ್ದೀನಿ. ಮತ್ತು ಮೇಲ್ಗಡೆ ಒಂದು 1/4 ಇಂಚನ್ನ ಕಟ್ ಮಾಡಿದ್ದೀನಿ. ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಬಿಟ್ಟು ಕಟ್ ಮಾಡಿದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ರೆಡಿ 14.5 ಇಂಚ್ ಉದ್ದ ಬೇಕು ಅಂದರೆ ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡಿ ಟೋಟಲ್ 15.5 ಅಂದರೆ 15.5 ಇಂಚ್ ಉದ್ದನ ತೊಗೊಂಡಿದ್ದೀನಿ. ಹಾಗೆಯೇ ಆರ್ಮೋಲ್ 7.25 ಇಂಚ್ ಬೇಕು. ಈ ಶೇಪ್ ಏನಿದೆ ಇದು 7.25 ಇಂಚ್ ಬರೋ ರೀತಿ ನಾನು ಶೇಪ್ನ ತೊಗೊಂಡಿದ್ದೀನಿ. ಮತ್ತು ಚೆಸ್ಟ್ ಮೆಷರ್ಮೆಂಟ್ ಯಾವಾಗ್ಲೂ ಈ ಥರ ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಡಿಫ್ರೆನ್ಸ್ ಇದ್ದಾಗ ಕನ್ಫ್ಯೂಷನ್ ಇರುತ್ತೆ ಕೆಲವ್ರಿಗೆ. ಈ ಬ್ಯಾಕ್ ಪಾರ್ಟಲ್ಲಿ ಚೆಸ್ಟ್ ಮೆಷರ್ಮೆಂಟ್ ಅಪ್ಪರ್ ಚೆಸ್ಟ್ ತೊಗೋಬೇಕು ಅಥವಾ ಮಿಡಲ್ ಚೆಸ್ಟ್ದು ತೊಗೋಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊಬೇಡಿ. ಅಪ್ಪರ್ ಚೆಸ್ಟ್ಗೂ ಮಿಡಲ್ ಚೆಸ್ಟ್ಗೂ ಡಿಫ್ರೆನ್ಸ್ ಇದ್ದಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡುವಾಗ ಈ ಅಪ್ಪರ್ ಚೆಸ್ಟ್ ಏನಿದೆ ಇದನ್ನು ನಾವು ಅಪ್ಪರ್ ಚೆಸ್ಟ್ ಏನಿದೆ ಅದನ್ನೇ ತೊಗೋಬೇಕು. ಈಗ 37 ಇಂಚ್ ಅಪ್ಪರ್ ಚೆಸ್ಟ್ ಇದೆ ಅಂತಂದರೆ ನಾವು ಇಲ್ಲಿ ಅದನ್ನು 4 ಭಾಗ ಮಾಡಿ 9.25 ಇಂಚ್ ತೊಗೋಬೇಕು. ಹಾಗೆಯೇ ವೇಸ್ಟ್ 8.25 ಇಂಚ್ ರೆಡಿ ಬೇಕು. ಇಲ್ಲಿ ಟಕ್ಸ್ ಹಿಡಿತೀವಲ್ವ ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡಿ 9.25 ಇಂಚ್ ತೊಗೊಂಡಿದ್ದೀನಿ. ಮಾರ್ಜಿನು 2 ಇಂಚನ್ನ ಬಿಟ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಪ್ಯಾಚ್ ವರ್ಕ್ ಹಾಕಿ ಡಿಸೈನ್ ಮಾಡ್ತೀನಿ. ಇಲ್ಲಿ ಶೇಪ್ ಕೊಟ್ಟಿದ್ದೀನಲ್ವ ಆ ಶೇಪ್ಗೆ ನಾನಿಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಮಾಡ್ತೀನಿ ಕ್ಯಾನ್ವಾಸ್ನ ಯೂಸ್ ಮಾಡಿಕೊಂಡು. ಆ ವಿಡಿಯೋ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟನ್ನ ಕಟ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇದರ ಡಿಸೈನ್ ಏನಿದ್ರು ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ. ಓಕೆನಾ? ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನಾನು ಫ್ರಂಟ್ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಇದ್ರದ್ದು ಡ್ರಾಫ್ಟಿಂಗ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಫಸ್ಟ್ ಇಲ್ಲಿ ಈ ಅಪ್ಪರ್ ಚೆಸ್ಟ್ಗೂ ಮಿಡಲ್ ಚೆಸ್ಟ್ಗೂ 2ರಿಂದ 3 ಇಂಚು ಅಥವಾ ಅದಕ್ಕಿಂತ ಜಾಸ್ತಿ ಹೆಚ್ಚು ಕಡಿಮೆ ಬರ್ತಾ ಇದೆ ಅನ್ನೋದಾದರೆ ಈ ಕಡೆ 1 ಇಂಚಿಂದ 1.5 ಇಂಚ್ ತನಕ ಫಸ್ಟೇ ಬಿಟ್ಕೊಬಿಡಿ, ಆಯಿತಾ? ಯಾಕಂದರೆ ಮಿಡಲ್ ಚೆಸ್ಟ್ಗೆ ಜಾಸ್ತಿ ಗ್ಯಾಪ್ ಕೊಡಬೇಕಲ್ವಾ, ಆದ್ದರಿಂದ ಈ ಕಡೆ ಸ್ವಲ್ಪ ನಾವು ಫಸ್ಟೇ ಸ್ಪೇಸ್ ಬಿಟ್ಕೋಬೇಕು. ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಗೋದು ಬೇಡ ಅಂತ ನಾನು ಇದಿಷ್ಟಕ್ಕೆ ಫೋಲ್ಡ್ ಮಾಡಿಬಿಡ್ತೀನಿ. ಈ ಪಾರ್ಟ್ ಬಂದಾಗ ಇದನ್ನು ಯಾವಾಗ ಎಕ್ಸ್ಟೆಂಡ್ ಮಾಡ್ಕೋತೀವೋ ಆ ಪಾರ್ಟ್ ಬಂದಾಗ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಿಷ್ಟು ಫಸ್ಟು ಮಡ್ಚಿಟ್ಕೊಳ್ಳೋಣ. ಈಗ ನೋಡಿ, ನಾನು ಬ್ಯಾಕ್ ಪಾರ್ಟಲ್ಲಿ ನೆಕ್ ವಿಡ್ತ್ನ 2.25 ಇಂಚ್ ತೊಗೊಂಡಿದ್ದೆ ಅಲ್ವಾ. ಇಲ್ಲಿ ಫ್ರಂಟ್ ಡೀಪ್ ಏನು ಜಾಸ್ತಿ ಇಲ್ಲ, 6.5 ಇಂಚ್ ಇದೆ ಅಲ್ಲ. ಸೊ ನಾನು ಇಲ್ಲಿ ನೆಕ್ ವಿಡ್ತ್ನ 2.25 ಇಂಚ್ ತೊಗೊಂಡಿದ್ದೀನಿ. ಕೆಲವ್ರಿಗೆ ಇದೊಂದು ಕನ್ಫ್ಯೂಷನ್ ಇರುತ್ತೆ. ಏನಪ್ಪ ಅಂತಂದರೆ ಬ್ಯಾಕ್ ಪಾರ್ಟಲ್ಲಿ ನೆಕ್ ವಿಡ್ತ್ ಕಡಿಮೆ ತೊಗೊಂಡಿದ್ದೀವಿ, ಫ್ರಂಟ್ ಪಾರ್ಟಲ್ಲಿ ಜಾಸ್ತಿ ತೊಗೊಂಡ್ರೆ ಸ್ಟಿಚ್ ಮಾಡುವಾಗ ಹೆಚ್ಚು ಕಡಿಮೆ ಆಗಲ್ವಾ, ಫ್ರಂಟು ಬ್ಯಾಕು 2 ಒಂದೇ ಸಮ ತೊಗೋಬೇಕಲ್ವಾ ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಆ ಥರ ಏನೂ ಇಲ್ಲ. ಬ್ಯಾಕ್ ಪಾರ್ಟಲ್ಲಿ ಡೀಪ್ ಜಾಸ್ತಿ ಇಟ್ಟಿದ್ದರಿಂದ ನೆಕ್ ವಿಡ್ತ್ನ ಕಡಿಮೆ ತೊಗೊಂಡಿದ್ದೀನಿ. ಫ್ರಂಟ್ ಪಾರ್ಟಲ್ಲಿ ಡೀಪ್ ಕಡಿಮೆ ಇರೋದ್ರಿಂದ ನೆಕ್ ವಿಡ್ತ್ನ ಜಾಸ್ತಿ ಇಟ್ಕೊಂಡಿದ್ದೀನಿ. ಇದರಿಂದ ಶೇಪ್, ಫ್ರಂಟ್ ಶೇಪ್ ಏನಿದೆ ಅದು ನೀಟಾಗಿ ಕೂರುತ್ತೆ. ನೀವಿಲ್ಲೂ ಕಡಿಮೆ ತೊಗೊಂಡ್ಬಿಟ್ರೆ ಫಸ್ಟ್ ಹುಕ್ಸ್ ಹಾಕ್ತೀವಲ್ವ ಅದೊಂಥರ ಕೂಡ್ಕೊಂಡಂಗೆ ವಿ ಶೇಪ್ ಕಾಣುತ್ತೆ, ರೌಂಡಾಗಿ ನೀಟಾಗಿ ಶೇಪ್ ಬರೋದಿಲ್ಲ. ಸೊ ಫ್ರಂಟ್ ಶೇಪು ತೆಗಿಬೇಕು, ನೀಟಾಗಿ ಬರಬೇಕು ಅನ್ನೋದಾದರೆ ನೆಕ್ ವಿಡ್ತ್ನ ನಾವು ಜಾಸ್ತಿ ತೊಗೋಬೇಕು. ಬ್ಯಾಕ್ಗೂ ಫ್ರಂಟ್ಗೂ ಒಂದು ಅರ್ಧ ಇಂಚಷ್ಟು ನಾನು ನೆಕ್ ವಿಡ್ತ್ನ ಜಾಸ್ತಿ ಕೊಟ್ಕೊಂಡಿದ್ದೀನಿ. ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು 1/4 ಇಂಚನ್ನ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ಹುಕ್ಸ್ ಪಟ್ಟಿ ಕಾಜ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ವಾ ಅದಕ್ಕೋಸ್ಕರ ಈ ಗ್ಯಾಪ್ನ ಬಿಟ್ಟು ಇಲ್ಲಿಂದ ನೋಡ್ತಾ ಇರ್ಬೋದು 2.25 ಇಂಚನ್ನ ತೊಗೋಬೋದು. ನೆಕ್ ವಿಡ್ತಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಯಾವುದೇ ವ್ಯತ್ಯಾಸ ಆಗಲ್ಲ. ಆದರೆ ಶೋಲ್ಡರ್ ಇದೆ ಅಲ್ಲ, ಶೋಲ್ಡರ್ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಫ್ರಂಟ್ ಪಾರ್ಟಲ್ಲೂ ತೊಗೋಬೇಕು. ಶೋಲ್ಡರ್ ಒಂದಕ್ಕೊಂದು ಅಟ್ಯಾಚ್ ಮಾಡ್ತೀವಲ್ವಾ, ಹೆಚ್ಚು ಕಡಿಮೆ ಮಾಡೋಕ್ಕಾಗಲ್ಲ. ಆದ್ದರಿಂದ ಬ್ಯಾಕ್ ಪಾರ್ಟಲ್ಲಿ ನಾನು 3 ಇಂಚ್ ತೊಗೊಂಡಿದ್ದೆ, ಇಲ್ಲೂ ಕೂಡ ನಾನು 3 ಇಂಚನ್ನ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲೂ ಅಷ್ಟೇ 1/4 ಇಂಚ್ ಕ್ರಾಸ್ ಆಗಿ ನಾನು ಲೈನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದು ನಿಮಗೆ ಸಾಮಾನ್ಯವಾಗಿ ಬ್ಲೌಸ್ ಕಟಿಂಗ್ ಮಾಡ್ತೀರಾ ಅಂದರೆ ಗೊತ್ತೇ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಬಸ್ ಪಾಯಿಂಟ್ ಎಷ್ಟಿರುತ್ತೋ ಅಷ್ಟನ್ನು ತೊಗೊಂಡು ಅಲ್ಲಿಂದ ಕೆಳಗಡೆ ಡಾಟ್ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ತೊಗೋಬೇಕು.
ಹಾಗೆಯೇ ಆರ್ಮೋಲ್ ಅಷ್ಟೇ. ಆರ್ಮೋಲ್ ಡೆಪ್ತು ಬ್ಯಾಕ್ ಪಾರ್ಟಲ್ಲಿ 5 ಇಂಚ್ ತೊಗೊಂಡಿದ್ದೆ, ಫ್ರಂಟಲ್ಲೂ ಕೂಡ 5 ಇಂಚನೇ ತೊಗೊಂಡಿದ್ದೀನಿ. ಹಾಗೆಯೇ ಈ ಶೇಪ್ ತೆಗಿಯೋದ್ರಲ್ಲಿ ಕೆಲವರು ಬ್ಯಾಕ್ ಪಾರ್ಟಲ್ಲಿ ಶೇಪ್ ಕೊಡುವಾಗ 1 ಇಂಚಿಂದ 1.5 ಇಂಚ್ ತನಕ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಈ ಲೆಂತ್ಗೆ ಶೇಪ್ ಕೊಡ್ತಾರೆ. ಅದೇ ರೀತಿ ಫ್ರಂಟಲ್ಲಿ ಕೊಡುವಾಗ ಅದರಲ್ಲಿ 1/2 ಇಂಚ್ನೋ 3/4 ಇಂಚ್ನೋ ಕಡಿಮೆ ಮಾಡಿ ಶೇಪ್ ತೆಗಿತಾರೆ. ಇಲ್ಲಿ ನಾನು ಆ ಥರ ಶೇಪ್ ತೆಗೆದಿಲ್ಲ. ಬ್ಯಾಕ್ ಪಾರ್ಟಲ್ಲಿ ನಾನು ಏನು ಆರ್ಮೋಲ್ ಡಿಪ್ನ ಕೊಟ್ಟಿದ್ದೀನಿ ಅದಕ್ಕೆ ಅವರು ಆರ್ಮೋಲ್ ಅಂದರೆ ಕಂಕಳಿನ ಸುತ್ತಳತೆ ಎಷ್ಟಿದೆಯೋ ಅದು ಕರೆಕ್ಟಾಗಿ ಬರೋ ರೀತಿ ಶೇಪ್ನ ತೆಗೆದಿದ್ದೀನಿ. ಅದೇ ರೀತಿ ಫ್ರಂಟಲ್ಲೂ ನೋಡ್ತಾ ಇರ್ಬೋದು. ಫ್ರಂಟಲ್ಲಿ ರ್ಯಾಂಡಮಾಗಿ ಶೇಪ್ ಕೊಡಿ, ಅದಕ್ಕಿಂತ 1/2 ಇಂಚ್ ಕಡಿಮೆ ಬರೋ ಥರ ಶೇಪ್ ಕೊಡಬೇಕು ಅಂತ ಏನೂ ಇಲ್ಲ. ಶೇಪ್ನ ಕೊಟ್ಬಿಟ್ಟು ಈ ರೀತಿ ಚೆಕ್ ಮಾಡಿ. ನೀವು ಈ ರೀತಿ ಚೆಕ್ ಮಾಡಿದಾಗ ನೋಡ್ತಾ ಇರ್ಬೋದು, ಇಲ್ಲಿ 9.25 ಜಾಸ್ತಿ 9.25 ಇಂಚಿಗಿಂತ ಕಡಿಮೆ ಬರ್ತಾ ಇದೆ. 9.25 ಇಂಚ್ ಅಂತಲೇ ಇಟ್ಕೊಳ್ಳೋಣ. ಈಗ 9.25 ಇಂಚು ನನಗೆ ಬೇಕಾಗಿರೋದು 7.25 ಇಂಚು ಆರ್ಮೋಲು. ಈಗ ಇದೆಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ನೋಡ್ಕೊಳ್ಳಿ. ಡಿಫ್ರೆನ್ಸು 1.5 ಇಂಚ್ ತನಕ ಬರುತ್ತೆ ಅಲ್ವಾ. ಆ 1.5 ಇಂಚನ್ನ ನಾವು ಈ ಡಾಟಲ್ಲಿ ಮೈನಸ್ ಮಾಡ್ಕೊಬೇಕು. ಬ್ಯಾಕಲ್ಲಿ ನಾವು ಯಾವುದೇ ಡಾಟ್ನೂ ಹಿಡಿಯಲ್ಲ ಆರ್ಮೋಲ್ ಹತ್ರ. ಆದ್ದರಿಂದ ಕರೆಕ್ಟಾಗಿ ಆರ್ಮೋಲ್ ರೌಂಡ್ ಎಷ್ಟಿದೋ ಅಷ್ಟೇ ತೊಗೋಬೇಕು. ಆದರೆ ಫ್ರಂಟಲ್ಲಿ ಅಷ್ಟೇ ಶೇಪ್ ತೆಗಿಬೇಕು. ಆದರೆ ಫ್ರಂಟಲ್ಲಿ ನಾವು ಟಕ್ಸ್ ಹಿಡಿಯೋದ್ರಿಂದ ಶೇಪಲ್ಲಿ ಹೆಚ್ಚು ಕಡಿಮೆ ಆದ್ರೂ ಇದನ್ನು ನಾವು ಈ ಡಾಟಲ್ಲಿ ಕವರ್ ಮಾಡ್ಕೊಬೋದು. ಈಗ ಅರ್ಥ ಆಗಿದೆ ಅನ್ಕೋತೀನಿ. ಈ ಶೇಪಲ್ಲಿ ಮೆಷರ್ ಮಾಡಿದಾಗ ಎಷ್ಟು ಜಾಸ್ತಿ ಬರ್ತಾ ಇದೆಯೋ ಅಷ್ಟನ್ನು ನೀವು ಈ ಡಾಟಲ್ಲಿ ಹಿಡಿದು ಕಡಿಮೆ ಮಾಡ್ಕೊಳ್ಳಿ. ಮತ್ತು ಚೆಸ್ಟ್ ಮೆಷರ್ಮೆಂಟ್ ಬ್ಯಾಕಲ್ಲಿ ನಾವು ಅಪ್ಪರ್ ಚೆಸ್ಟ್ ಎಷ್ಟಿದೆಯೋ ಅಷ್ಟನ್ನು ತೊಗೊಂಡಿದ್ವಿ. ಆದರೆ ಫ್ರಂಟಲ್ಲಿ ತೊಗೊಳ್ಳುವಾಗ ಮಿಡಲ್ ಚೆಸ್ಟ್ ಎಷ್ಟಿರುತ್ತೋ ಅಷ್ಟನ್ನೇ ತೊಗೋಬೇಕು. ಈಗ ನೋಡಿ, ಮಿಡಲ್ ಚೆಸ್ಟ್ 40 ಇಂಚ್ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ನಾನು 10 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 40ನ 4 ಭಾಗ ಮಾಡಿದರೆ 10 ಬರುತ್ತಲ್ವಾ. ಆದ್ದರಿಂದ 10ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1.25 ಇಂಚ್ ಜಾಸ್ತಿ ಬರುತ್ತೆ. ಇದು ನಾವಿಲ್ಲಿ ಟಕ್ಸ್ ಹಿಡಿತೀವಲ್ವಾ, ಅಲ್ಲಿ ಕಡಿಮೆ ಆಗುತ್ತೆ. 1/4 ಇಂಚ್ ಹೆಚ್ಚು ಕಡಿಮೆ ಜಾಸ್ತಿ ಆದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಕೆಲವರು ಅದನ್ನೇ ಸೀರಿಯಸ್ ಆಗಿ ತೊಗೊಬಿಡ್ತಾರೆ. 1/4 ಇಂಚ್ ಜಾಸ್ತಿ ಬರ್ತಾ ಇದೆಯಲ್ಲ, ಇದನ್ನು ಕಡಿಮೆ ಮಾಡೋಕ್ಕೆ ಏನಾದ್ರು ಮಾಡಬೇಕಲ್ಲ. ಏನು ತಲೆ ಕೆಡಿಸ್ಕೊಬೇಡಿ. 1/4 ಇಂಚ್ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದರೆ ಬ್ಲೌಸ್ ಫಿಟ್ಟಿಂಗ್ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ, ಸರಿನಾ. ಈಗ ನೆಕ್ಸ್ಟ್ ಇಲ್ಲಿಂದ ಪೂರ್ತಿ ಇದೆ 10 ಎಷ್ಟಿದೆಯೋ ಅಷ್ಟಕ್ಕೂ ಸ್ಟ್ರೇಟ್ ಲೈನ್ ಮಾರ್ಕ್ ಹಾಕಬೇಕು. ಆರ್ಮೋಲ್ ಶೇಪಲ್ಲಿ ಜಾಸ್ತಿ ಬಂದರೆ ಈ ಟಕ್ಸಲ್ಲಿ ಕಡಿಮೆ ಮಾಡ್ಕೊಬೇಕು. ಆಗ ನಮಗೆ ಚೆಸ್ಟ್ ಮೆಷರ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಈ ಟಕ್ಸ್ ಹಿಡಿದಾಗ ಇಲ್ಲಿ ಬಟ್ಟೆ ಕಡಿಮೆ ಆಗುತ್ತೆ ಅಲ್ವಾ. ಇಲ್ಲಿ 10 ಇಟ್ಕೊಂಡಿದ್ರು ಅದು ಕಡಿಮೆ ಆಗಿ ಟಕ್ಸ್ ಎಷ್ಟು ಹಿಡಿತೀವಿ ಅಷ್ಟು ಕಡಿಮೆ ಆಗಿ ಅಪ್ಪರ್ ಚೆಸ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಈಗ ವೇಸ್ಟ್ ನೋಡ್ಕೊಳ್ಳೋಣ. ವೇಸ್ಟ್ ಯಾವ ರೀತಿ ತೊಗೊಬೇಕು ಅಂತ ಈಗ ನೋಡ್ತಾ ಇರ್ಬೋದು. ನಾನು ಆಗಲೇ ಹೇಳಿದ್ದೆ 1 ಇಂಚಿಂದ 1/4 ಇಂಚಿಂದ 1.5 ಇಂಚ್ ತನಕ ಜಾಸ್ತಿ ತೊಗೊಳ್ಳಿ ಈ ಕಡೆ ಅಂತ ಹೇಳಿದ್ದೆ. ಈ ಹುಕ್ಪಟ್ಟಿ ಕಾಚ್ಪಟ್ಟಿಲಿ ಇದು ಬರುತ್ತಲ್ವಾ, ಇಲ್ಲಿಂದ ಇಲ್ಲಿಗೆ ನೆಕ್ಕಿಂದ ಈ ಪಟ್ಟಿ ತನಕ ಲೆಂತ್ ಬರುತ್ತಲ್ಲ ಅದನ್ನು ಮೆಷರ್ ಮಾಡ್ಕೊಳ್ಳಿ. ಆ ಮೆಷರ್ಮೆಂಟ್ನ ನಾವು ಸ್ಟ್ರೇಟಾಗಿ ತೊಗೋತಿದ್ವಲ್ವ ನಾರ್ಮಲ್ ಬ್ಲೌಸ್ಗೆ. ಆದರೆ ಇಲ್ಲಿ ಚೆಸ್ಟ್ ಮೆಷರ್ಮೆಂಟ್ಗೂ ಅಪ್ಪರ್ ಚೆಸ್ಟ್ಗೂ ಮಿಡಲ್ ಚೆಸ್ಟ್ಗೂ ಜಾಸ್ತಿ ಗ್ಯಾಪ್ ಇರೋದ್ರಿಂದ ಅದನ್ನು ಕ್ರಾಸಾಗಿ ತೊಗೋಬೇಕು. ಅಂದರೆ ಇಲ್ಲಿ ತೊಗೋತಾ ಇದ್ದಿದ್ದ ಲೆಂತನ್ನು ಈ ಕಡೆ 1 ಇಂಚ್ಗೆ ಬಟ್ಟೆ ಬಿಟ್ಕೊಂಡಿದ್ದೀವಲ್ವ ಅಲ್ಲಿಗೆ ಕ್ರಾಸಾಗಿ ತೊಗೋಬೇಕು. ಈಗ ನನಗೆ 4.25 ರೆಡಿ ಬೇಕು ಅಂತಂದರೆ 1 ಇಂಚ್ನ ಆ್ಯಡ್ ಮಾಡಿ ನಾನಿಲ್ಲಿ 5.25 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 1/4 ಇಂಚ್ ಹೋಗುತ್ತೆ, ಇಲ್ಲಿ ಟಕ್ಸ್ ಹಿಡಿತೀವಿ, ಇಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡುವಾಗ 1/4 ಇಂಚ್ ಹೋಗುತ್ತೆ. ಎಲ್ಲರಿಂದ ಸೇರಿ 1 ಇಂಚ್ನ ಆ್ಯಡ್ ಮಾಡಿ 5.25 ಇಂಚ್ ತೊಗೋಬೇಕು. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಈ ಡಾಟ್ ಎಷ್ಟು ಹಿಡಿಬೇಕು ಇದೇ ಕನ್ಫ್ಯೂಷನ್ ಅಲ್ವಾ. ಈಗ ನೋಡಿ, ಫಸ್ಟು ಇಲ್ಲಿ ಈ ಡಾಟ್ ಹಿಡ್ದೇ ಇಲ್ಲ, ಇದನ್ನು ಮಾರ್ಕೆ ಮಾಡಿಲ್ಲ ಅಂತ ಅಂದ್ಕೊಬಿಡಿ. ಇಲ್ಲಿಂದ ಲೆಕ್ಕ ತೊಗೊಳ್ಳೋದು. ಯಾಕಂದರೆ ಇದು ಹುಕ್ಪಟ್ಟಿ ಕಾಚ್ಪಟ್ಟಿಗೆ ನಾನು ಈ ಕಡೆ ಮಾರ್ಜಿನ್ನ ಕೊಟ್ಟಿರೋದು. ಇಲ್ಲಿಂದ ಫಸ್ಟು ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಈ 10 ಇಂಚ್ಗೆ ಲೈನ್ ಹಾಕಿದ್ವಲ್ಲ ಅಲ್ಲಿ ತನಕ ಎಷ್ಟು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ವೇಸ್ಟ್ ಮೆಷರ್ಮೆಂಟ್ನ ಮೈನಸ್ ಮಾಡಿ. 11 ಇಂಚ್ ಅಂದರೆ ನಮಗೆ ಸೊಂಟ ಬೇಕಾಗಿರೋದು 8.25 ಇಂಚು. ಇವ್ರದ್ದು ವೇಸ್ಟ್ ಮೆಷರ್ಮೆಂಟ್ ಏನಿದೆ ಅದು 8.25 ಇಂಚ್ ಬರುತ್ತೆ. ಅಲ್ಲಿಗೆ 11 ಇಂಚಲ್ಲಿ 8.25ನ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 2.25 ಇಂಚು. ಆ 2.25 ಇಂಚನ್ನ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟನ್ನು ನಾವು ಆ ಕಡೆ ಈ ಕಡೆ ಡಾಟಾಗಿ ಡಿವೈಡ್ ಮಾಡಿಕೊಂಡು ಇಟ್ಕೋಬೇಕು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆ 2.25 ಇಂಚ್ ಏನಿದೆ ಅದನ್ನು ಇಲ್ಲಿ ನಾವು ಕವರ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಇಲ್ಲಿಂದ ಇಲ್ಲಿಗೆ 2.25 ಇಂಚ್ ಇದೆ ಅಲ್ವಾ.
ಇದನ್ನು ನಾವು ಡಾಟ್ ಈ ರೀತಿ ಹಿಡಿದಾಗ ನಮಗೆ ವೇಸ್ಟ್ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಬರುತ್ತೆ. ಕೆಲವ್ರಿಗೆ ಇಲ್ಲಿಂದ ತಗೋತಾರೆ, ಯಾಕಂದರೆ ನಾವು ಫಸ್ಟ್ ಮಾರ್ಕ್ ಮಾಡಿದ್ದಿಲ್ಲಲ್ವಾ, ಇಲ್ಲಿಂದ ತಗೋತಾರೆ. ಈ ಥರ ತಗೊಂಡ್ರೆ ಸೊಂಟ ಲೂಸ್ ಆಗಿಬಿಡುತ್ತೆ. ಇಲ್ಲಿಂದ ತಗೋಬಾರ್ದು, ಇಲ್ಲಿಂದ ತಗೋಬೇಕು. ಇಷ್ಟೇ ಫ್ರಂಟ್ ಪಾರ್ಟಲ್ಲಿ ನಾವು ಹೆಚ್ಚು ಕಡಿಮೆ ಮಾಡೋದು, ಇನ್ನೇನು ಇಲ್ಲ. ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಇಲ್ಲಿಂದ ಮಿಡಲ್ ಚೆಸ್ಟ್ಗೆ ಜಾಗ ಕೊಡೋಕ್ಕೆ ಈ ಕಡೆಯಿಂದ ಸ್ವಲ್ಪ ಬಟ್ಟೆ ತೊಗೋತೀವಿ ಅಷ್ಟೇ. ಅದು ಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ಸ್ಲೀವ್ಸ್ ಕಟ್ಟಿಂಗಲ್ಲಿ ಆಮೇಲೆ ಬೆಲ್ಟ್ ಪಟ್ಟಿಲಿ ಯಾವುದೇ ರೀತಿ ಚೇಂಜಸ್ನೂ ಮಾಡಲ್ಲ. ಅದೆಲ್ಲ ಸೇಮ್ ಆ್ಯಸ್ ಯೂಶ್ವಲ್ ಹೇಗೆ ಕಟ್ ಮಾಡ್ತೀವೋ ಅದೇ ರೀತಿ ಕಟ್ ಮಾಡ್ತೀವಿ. ಫ್ರಂಟ್ ಪಾರ್ಟಲ್ಲಿ ಮಾತ್ರ ಈ ಕಡೆ ಸ್ವಲ್ಪ ಬಟ್ಟೆ ತೊಗೊಂಡು ಎಕ್ಸ್ಟ್ರಾನ ಕಟ್ ಮಾಡ್ತೀವಿ ಅಷ್ಟೇ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಇದ್ರದ್ದು ಬ್ಯಾಕ್ ಪಾರ್ಟ್ ಡಿಸೈನ್ ಮಾಡ್ತೀನಲ್ಲ, ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆ ವಿಡಿಯೋನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.